ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಇದೆ, ಆದರೆ ನೆಟ್ವರ್ಕ್ ಸಿಗ್ತಿಲ್ಲ. 4G 5G ಟವರ್ ಎಫೆಕ್ಟ್, 2G ನೆಟ್ವರ್ಕ್ಗೂ ಸಿಗ್ತಿಲ್ಲ. ಸಂಬಂಧಿಕರ ಸಂಪರ್ಕವೇ ಕಷ್ಟ, ವರ್ಕ್ ಫ್ರಮ್ ಹೋಮ್ಗೆ ಪರದಾಟ. ಹಲೋ ನೋ ಸಿಗ್ನಲ್ ಸ್ಟೋರಿ ಇದು. ನಮಗೆ ಮೊಬೈಲಿಗೆ ಕಾಲ್ ಬರಬೇಕಾದ್ರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಹೇಳಲಿಕ್ಕೆ 5G ಅಂತೆಲ್ಲ ಹೇಳ್ತಾರೆ. ಈಗ 5G ಇಲ್ಲ 2G ಇಲ್ಲ ಯಾವುದು ಗೊತ್ತಾಗಿಲ್ಲ. ಬೇಸಿಕ್ ಸೆಟ್ ಯೂಸ್ ಮಾಡ್ತಾ ಇರೋದು ಜಾಸ್ತಿ, ಹಾಗಾಗಿ ಅದಕ್ಕೆ ಈ 4G ಇಂದ ಅಷ್ಟೇನು ಪ್ರಯೋಜನ ಆಗ್ತಿಲ್ಲ. ಈ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ನ ಮೊಬೈಲ್ ಟವರ್ ಇದೆ, ಆದ್ರೆ ಜನರಿಗೆ ಮೊಬೈಲ್ ಸಿಗ್ನಲ್ಲೇ ಸಿಗೋದಿಲ್ಲ. ಮೊಬೈಲ್ ಟವರ್ ಇದ್ರೂ ಕೂಡ ಫುಲ್ ವೇಸ್ಟ್ ಆಗಿ ಹೋಗ್ಬಿಟ್ಟಿದೆ. ಹೇಳೋದಕ್ಕೆ ಈ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಇದೆ, ಹೈಟೆಕ್ ಟವರ್ ಇರುವಂತದ್ದು. ಆದ್ರೆ ಜನಕ್ಕೆ ಮಾತ್ರ ಅವರ ಮೊಬೈಲ್ಗೆ ಸಿಗ್ನಲ್ಲೇ ಸಿಗ್ತಾ ಇಲ್ಲ. ಜನರು ಪರದಾಟ ನಡೆಸ್ತಿದ್ದಾರೆ. ಮೊಬೈಲ್ ಟವರ್ ಇದ್ರೂ ಕೂಡ ಫುಲ್ ವೇಸ್ಟ್ ಆಗಿ ಹೋಗ್ಬಿಟ್ಟಿದೆ. ಬಾಳುಗ್ರೋಡು ಗ್ರಾಮದಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕುಗ್ರಾಮ ಇದು. ಬಾಳುಗೋಡು ಕೇವಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಸರಿಯಾಗಿ ಸಿಗ್ನಲ್ ಸಿಗ್ತಿಲ್ಲ ಕುಗ್ರಾಮ. ಬಟ್ ಈ ನೆಟ್ವರ್ಕ್ ಏನಿದೆ, ಟವರ್ನ ನೆಟ್ವರ್ಕ್ 4G ಮತ್ತು 5Gಗೆ ಅಪ್ಗ್ರೇಡ್ ಆಗಿದೆ. ಸೊ 4G ಮತ್ತು 5G ನೆಟ್ವರ್ಕ್ ಸಿಗಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಸೆಟ್ ಕೂಡ 4G ಮತ್ತು 5Gದೇ ಆಗಿರಬೇಕು. ಗ್ರಾಮದ ಜನ ಬಳಸೋದು ಮಾತ್ರ ಕೀಪ್ಯಾಡ್ ಮೊಬೈಲ್, ಅಲ್ಲಿ 2G. ಸೊ 4G ಮತ್ತು 5G ಇರೋದ್ರಿಂದ 2G ನೆಟ್ವರ್ಕ್ ಸರಿಯಾಗಿ ಆ ಕೀಪ್ಯಾಡ್ ಫೋನ್ಗಳಿಗೆ ಸಿಗ್ತಿಲ್ಲ. ಸಂಬಂಧಿಕರಿಗೆ ಕಾಲ್ ಮಾಡಬೇಕು, ಏನೋ ಒಂದು ಸಮಸ್ಯೆ ಆಯಿತು ಅಥವಾ ಏನಾದರೂ ಸಮಸ್ಯೆ ಆಗಿದೆ ಅಂತ ಕೇಳಬೇಕು, ಬಟ್ ಫೋನ್ ಹೋಗೋದಿಲ್ಲ. ಹೊಸ ಟವರ್ ಹಾಕಿಸಬೇಕು ಅಂತ ಜನ ಆಗ್ರಹ ಮಾಡ್ತಿದ್ದಾರೆ. ಸಂಬಂಧಿಕರಿಗೆ ಇರಬಹುದು, ಮಕ್ಕಳಿಗೆ ಏನಾದರೂ ಫೋನ್ ಮಾಡಬೇಕು, ಆದ್ರೆ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಸರಿಯಾಗಿ ಫೋನ್ ಮಾಡ್ಕೊಳ್ಳೋಕೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಒಂದ್ ಕಡೆ ವರ್ಕ್ ಫ್ರಮ್ ಹೋಮ್ಗೆ ಅಂತ ಎಂಪ್ಲಾಯೀಸ್ ಒಂದಷ್ಟು ಜನ ಅಲ್ಲಿದ್ದಾರೆ, ಆದ್ರೆ ಅವರು ಕೂಡ ಪರದಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಈ ಸಮಸ್ಯೆ ಬಗ್ಗೆ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ, ಬನ್ನಿ ನೋಡ್ಕೊಂಬರೋಣ. ಒಂದು 2 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ತುಂಬಾ ಕಷ್ಟ ಆಗ್ತಿರೋದು ಏನಂತಂದ್ರೆ ಟವರ್ ಸಮಸ್ಯೆ. ನಮಗೆ ಮೊಬೈಲಿಗೆ ಕಾಲ್ ಬರಬೇಕಾದ್ರೆ ಇಲ್ಲಿ ನೆಟ್ವರ್ಕೇ ಇರೋದಿಲ್ಲ ಕೆಲವೊಂದ್ಸಲ. ನಿನ್ನೆ ತುಂಬ ಸಮಯದಿಂದ ನಮಗೆ ವೈಫೈಸು ಸಮಸ್ಯೆ ಆಗಿದೆ ಈ ಟವರಿಂದಾಗಿ. ಟವರಿಂದ ಯಾಕಂತ ಹೇಳಿದ್ರೆ ಏನೋ ಫ್ಯೂಸ್ ಹೋಗಿ ಟವರ್ ವರ್ಕ್ ಆಗ್ತಿರ್ಲಿಲ್ಲ. ಹಾಗೆ ನಮಗೆ ವೈಫೈ ಸಹ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ತುಂಬ ಮಕ್ಕಳು ಸಹ ಇದು ಮೊಬೈಲಲ್ಲಿ ಕ್ಲಾಸ್ ಮಾಡೋದು, ಮತ್ತು ನಾವು ಸಹ ಈಗ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಒಂದೊಂದು ಸಲ ನಮಗೆ ಒಂದು ಮೊಬೈಲ್ ಯೂಸ್ ಮಾಡಿದರೆ ಲ್ಯಾಪ್ಟಾಪ್ ವರ್ಕ್ ಆಗೋದಿಲ್ಲ. ಅಂದರೆ ಟೀಮ್ಸಿಂದ ಲಾಗೌಟ್ ಆಗೋದು, ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಬರ್ತಾ ಉಂಟು ತುಂಬ ಸಮಯದಿಂದ. ಈಗ ಬೇಸಿಕ್ ಸೆಟ್ಗೆ ಬೇಸಿಕ್ ಸೆಟ್ ಅಂತ ಈಗ ನನ್ನ ತಂದೆ ಯೂಸ್ ಮಾಡೋದು ಬೇಸಿಕ್ ಸೆಟ್. ಅಂದ್ರೆ ಇದಕ್ಕೆ ಅವಲಂಬಿತರಾಗಿದ್ದಾರೆ. ಅಂದ್ರೆ ಈಗ ಒಂದು ಬಾಲ್ಗೋಡಲ್ಲಿ ಒಂದು 4G ಟವರ್ ಉಂಟು, ಅವ್ರಿಗೆ 3G ಸಿಗುದಿಲ್ಲ. ಅವರು ಹರಿಯಾದ ಟವರಿಗೆ, ಅದು ಸಹ ಟವರ್ ಕರೆಂಟ್ ಹೋದ್ರೆ, ಆಮೇಲೆ ಜನರೇಟ್ ವ್ಯವಸ್ಥೆ ಇಲ್ಲದಿದ್ರೆ ಅದನ್ನು ತುಂಬಾ ಸಮಸ್ಯೆ ಆಗ್ತಾ ಉಂಟು. ನಮಗೆ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಇಲ್ಲಿ ವೈಫೈ ಇದೆ BSNL FTTH, ಅದರದ್ದು ಅಷ್ಟೊಂದು ಸಮಸ್ಯೆ ಇಲ್ಲ. ಅವರು ಆದಷ್ಟು ಬೇಗ ರಿಪೇರಿ ಮಾಡಿ ಎಲ್ಲ ಕೊಡ್ತಾರೆ. ಬಟ್ ಇಲ್ಲೊಂದು ಟವರ್ ಆಗಿದೆ, 4G ಟವರ್, ಬಾಳ್ಗೋಡು ಶಾಲೆ ಹತ್ರ. ಅದರದ್ದು ಕೆಲವೊಂದ್ಸಲ ಅದು ಅದರಷ್ಟಕ್ಕೆ ಆಫ್ ಆಗುದು, ಕೆಲವೊಂದ್ಸಲ ನೆಟ್ವರ್ಕ್ ಸಿಗುದಿಲ್ಲ, ಹೀಗೆಲ್ಲ ಸಮಸ್ಯೆ ಇದೆ. ಎಲ್ಲರ ಹತ್ರ ಬೇಸಿಕ್ ಸೆಟ್ ಯೂಸ್ ಮಾಡ್ತಾ ಇರೋದು ಜಾಸ್ತಿ, ಹಾಗಾಗಿ ಅದಕ್ಕೆ ಈ 4G ಇಂದ ಅಷ್ಟೇನು ಪ್ರಯೋಜನ ಆಗ್ತಿಲ್ಲ. ಮತ್ತೆ ಅದು ಏರ್ ಟು ಏರ್ ಕನೆಕ್ಷನ್ ಆಗಿರೋದ್ರಿಂದ 2G ವ್ಯವಸ್ಥೆ ಇಲ್ಲ ಅದರಲ್ಲಿ. ಇನ್ನೊಂದು ಎಂತ ಹೇಳಿದ್ರೆ, ಅದರ ವ್ಯಾಪ್ತಿ ತುಂಬಾ ಕಡಿಮೆ ಇದೆ. ಈಗ ಸಾಧಾರಣ ಒಂದೂವರೆ ಕಿಲೋಮೀಟರ್ ರೇಂಜ್ ಅಲ್ಲಿ ಮಾತ್ರ ಸಿಗ್ತದೆ. ಬಿಟ್ರೆ ನಮ್ಮ ಬಾಳ್ಕೋಡು ಗ್ರಾಮ ತುಂಬಾ ದೊಡ್ಡದು. ಅಲ್ಲಿ ಉಪ್ಪುಗಳ, ಕೊತ್ನಡ್ಕ, ಮಾನಡ್ಕ, ಹಿರಿಯಡ್ಕ ಆ ಕಡೆ, ಮತ್ತೆ ಕುಡುಮುಂಡ್ರು ಸೈಡ್, ಹೀಗೆ ಆ ಕಡೆ ಎಲ್ಲ ಇದ್ದವರಿಗೆ ಈ 4G ಇಂದ ಏನು ಉಪಯೋಗ ಆಗ್ತಾ ಇಲ್ಲ. ಸೊ ಅಲ್ಲಿ ಅವರಿಗೆ ರಾತ್ರಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಬಾಯಿಂದ ಬಾಯಿ ಹೋಗಿಯೇ ಹೇಳ್ಬೇಕಷ್ಟೇ, ಬಿಟ್ರೆ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ನೆಟ್ವರ್ಕ್ ಸಮಸ್ಯೆ. ಮೊದಲು ಹರಿಹರದಲ್ಲಿ ಒಂದು ಟವರ್ ಇತ್ತು, ಅದರಲ್ಲಿ ಬ್ಯಾಟ್ರಿ ಹೋಗಿದೆ, ಕರೆಂಟ್ ಇದ್ದಾಗ ಉಂಟು, ಇಲ್ಲದಾಗ ಇಲ್ಲ ಅಂತಿತ್ತು. ಈಗ ಇಲ್ಲಿ ಬಾಳ್ಗೋಡಲ್ಲಿ ಒಂದು ಟವರ್ ಆಯಿತು. ಹೇಳಲಿಕ್ಕೆ 5G ಅಂತೆಲ್ಲ ಹೇಳ್ತಾರೆ. ಈಗ 5G ಇಲ್ಲ 2G ಇಲ್ಲ ಯಾವುದಿಲ್ಲ ಅಂತಾಗಿದೆ. ಒಮ್ಮೆ ಕರೆಂಟ್ ಇದ್ರೆ ಇರ್ತದೆ, ಇಲ್ಲದಿದ್ರೆ ಇಲ್ಲ ಅಂತ. ಅದೇ ಹಳೆ ಹರಿಹರದಲ್ಲಿ ಎಂತ ಸಮಸ್ಯೆ ಇತ್ತು, ಅದೇ ಸಮಸ್ಯೆ ಈಗ ಬಾಳ್ಗೋಡಲ್ಲಿ ಕಂಟಿನ್ಯೂ ಆಗ್ತಾ ಉಂಟು. ಹೇಳುವಾಗ ಹೇಳ್ತಿದ್ರು ಸೋಲಾರ್ ಪ್ಯಾನಲ್ ಹಾಕಿದ್ದೇವೆ, ಕರೆಂಟ್ ಇಲ್ಲದಿದ್ರು ಸಮಸ್ಯೆ ಬರೋದಿಲ್ಲ ಅಂತೇಳಿ. ಟವರ್ ಕನೆಕ್ಷನ್ ಆಗಿ ಸುಮಾರು 2 ವರ್ಷಕ್ಕೆ ಹತ್ರ ಆಗ್ತಾ ಬಂತು.
ಇವತ್ತಿನವರೆಗೆ ಊರಿನವರಿಗೆ ಸರಿಯಾಗಿ ನೆಟ್ವರ್ಕ್ ಇಲ್ಲ. ಮಳೆಗಾಲದಲ್ಲಿ ಸಹ ಅಷ್ಟೇ, ಕರೆಂಟು ಇರೋದಿಲ್ಲ, ನೆಟ್ವರ್ಕು ಇಲ್ಲ, ಯಾವುದೂ ಇಲ್ಲ. ಊರಲ್ಲಿ ಜನ ಇದ್ದಾರಾ, ಹೇಗಿದ್ದಾರೆ ಎಂಥದಂತ ಹೊರಗೆ ಕೆಲಸದಲ್ಲಿರೋರಿಗೆ ಸಂಪರ್ಕಕ್ಕೆ ಸಿಗದಂಥ ಪರಿಸ್ಥಿತಿ. ಈಗ BSNL ಒಂದು ನೆಟ್ವರ್ಕ್ ಇಂದಾಗಿ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಟವರ್ ಇದೆ, ಅದರಲ್ಲಿ ಅಪ್ಗ್ರೇಡೆಡ್ ವರ್ಷನ್ 4G 5G ಎಲ್ಲನೂ ಕೂಡ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆ. ನಮಗೆ ನಾವು ಕೀಪ್ಯಾಡ್ ಫೋನನ್ನು ಬಳಕೆ ಮಾಡ್ತಿರುವಂಥದ್ದು, ನಮಗೆ 2G ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಈ ಒಂದು BSNL ಟವರ್ ಇಂದ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸ ಆಗಿದೆಯಾ, ಹೇಗೆ? ಖಂಡಿತವಾಗಿಯೂ ಈ ಗ್ರಾಮದ ಜನ ಹಲವು ಬಾರಿ ಒಂದು ಸಮಸ್ಯೆ ಬಗ್ಗೆ ದೂರವಾಣಿ ಕೇಂದ್ರದ ಒಂದು ಮೊರೆ ಹೋಗಿದ್ದಾರೆ ಮತ್ತು ಈ ಒಂದು ಸಮಸ್ಯೆಯನ್ನು ತಕ್ಷಣವೇ ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಈವರೆಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ BSNL ಕಂಪನಿಗಳು ಮತ್ತು BSNL ಸಿಬ್ಬಂದಿ ವಿಫಲರಾಗಿದ್ದಾರೆ. ಈ ಕಾರಣಕ್ಕಾಗಿ ಒಂದು ಗ್ರಾಮ ಜನ BSNL ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಈ ಒಂದು ಬಾಳುಗೋಟ್ನ ಗ್ರಾಮದ ಜನರಿಗೆ ಹರಿಹರ ಪಳ್ಳ ತಡ್ಕದಿಂದ ಒಂದು ಮೊಬೈಲ್ ಟವರ್ನಿಂದ ನೆಟ್ವರ್ಕ್ ಸಿಗ್ತಾ ಇತ್ತು. ಆ ಮೊಬೈಲ್ನಿಂದ ಟವರ್ನಿಂದ ನೆಟ್ವರ್ಕ್ ಕಡಿಮೆ ಸಿಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಈ ಗ್ರಾಮದ ಜನ ಇನ್ನು ನಮ್ಮ ಊರಿಗೆ ಕೂಡ ಒಂದು ಟವರ್ ಬೇಕೆನ್ನುವಂತ ಮಾಹಿತಿಯನ್ನು ಮನವಿಯನ್ನು ಮಾಡಿದ್ರು. ಈ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಟವರ್ ಅನ್ನು ಅಳವಡಿಸಲಾಗಿತ್ತು. ಆದರೆ ಈ ಟವರ್ನಿಂದ ಈ ಗ್ರಾಮದ ಜನರಿಗೆ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ. ಅಜಿತ್ ಕುಮಾರ್, ಇಲ್ಲಿ ಗಮನಿಸ್ತಾ ಹೋಗಬಹುದೀಗ ಆ ಒಂದು ಭಾಗದಲ್ಲಿ ಆ ಒಂದು ನೆಟ್ವರ್ಕ್ ಮಾತ್ರ ಇರೋದಾ? ಅಂದ್ರೆ ಆ ನೆಟ್ವರ್ಕ್ ಆಸ್ ವೆಲ್ ಆಸ್ ಆ ಟವರ್, ಬೇರೆ ಯಾವ ನೆಟ್ವರ್ಕ್ ಕೂಡ ಅಲ್ಲಿ ಇಲ್ವಾ, ಹೇಗೆ? ಸದ್ಯ ಬಾಳುಗೋಡು ಗ್ರಾಮದಲ್ಲಿ BSNL ಟವರ್ ಮಾತ್ರ ಇದೆ. ಆದ್ರೆ ಈ ಒಂದು ಗ್ರಾಮದ ಪಕ್ಕದಲ್ಲಿರುವಂತಹ ಒಂದು ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಹರಿಹರ ಪಳ್ಳದಡ್ಕ ಎನ್ನುವಂತಹ ಪೇಟೆಯಲ್ಲಿ ಜಿಯೋ ಎನ್ನುವಂತಹ ಒಂದು ಕಂಪನಿಯ ನೆಟ್ವರ್ಕ್ ಕೂಡ, ಮೊಬೈಲ್ ಟವರ್ ಕೂಡ ಇದೆ. ಆ ಭಾಗದಲ್ಲಿ ಈ ಒಂದು ಸಮಸ್ಯೆ ಸಂಪೂರ್ಣವಾಗಿ ಈಗ ಬಗೆಹರಿದಿದೆ. ಆದ್ರೆ ಬಾಳುಗೋಡಿನಲ್ಲಿ BSNL ಒಂದು ಟವರ್ ಹಾಕಿದ ಪರಿಣಾಮವಾಗಿ ಇದೀಗ ಈ ಒಂದು ಗ್ರಾಮದ ಜನ ನೆಟ್ವರ್ಕ್ ಸಮಸ್ಯೆಯನ್ನು ಎದುರಿಸಿದ್ದಾರೆ ಮತ್ತು 2G ಮೊಬೈಲ್ ಅನ್ನು ಕೂಡ ಬಳಸಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಅಜಿತ್ ಕುಮಾರ್, ಈಗ ಈ ಒಂದು ಟವರ್ ನಿರ್ಮಾಣ ಆಗಿ ಎಷ್ಟು ಟೈಮ್ ಆಯಿತು? ಯಾಕಂದ್ರೆ ಅಪ್ಗ್ರೇಡೆಡ್ ವರ್ಷನ್ 4G ಮತ್ತು 5G ಕನೆಕ್ಷನ್ ಅಲ್ಲಿ ಸಿಗತ್ತೆ, ಬಟ್ ಎಲ್ಲರೂ ಕೂಡ ಕೀಪ್ಯಾಡ್ ಬಳಕೆ ಮಾಡ್ತಾರಲ್ವಾ? ಸೊ ಆ ಗಮನದಲ್ಲಿ ಇಟ್ಕೊಂಡು ಇವರೇನು ಆಲ್ಟರ್ನೇಟಿವ್ ವೇನ ತಂದಿರ್ಲಿಲ್ವಾ, ಹೇಗೆ ಅಂತ? ಈ ಭಾಗದ ಜನರಿಗೆ ಮುಖ್ಯವಾಗಿ ಈ ಭಾಗದ ಜನ ಕೀಪ್ಯಾಡ್ ಒಂದು ಮೊಬೈಲ್ ಅನ್ನೇ ಬಳಸ್ತಾ ಇದ್ದಾರೆ. ಯಾಕೆಂದ್ರೆ ಕುಗ್ರಾಮ ಆಗಿರೋ ಕಾರಣಕ್ಕಾಗಿ ಒಂದು 4-5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಮಗೆ ನೆಟ್ವರ್ಕ್ ಸಿಗಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಕೀಪ್ಯಾಡ್ ಮೊಬೈಲ್ ಅನ್ನು ಬಳಸಿದ್ದಾರೆ. ಆದ್ರೆ ಈ ಒಂದು ಆಂಡ್ರಾಯ್ಡ್ ಮೊಬೈಲ್ ಬಳಸುವುದರಿಂದಾಗಿ ಕೇವಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಅವರಿಗೆ ನೆಟ್ವರ್ಕ್ ಸಿಗ್ತಾ ಇದೆ. ಅಲ್ಲದೆ ಈ ಗ್ರಾಮದಲ್ಲಿ ಎಲ್ಲರೂ ಹೆಚ್ಚಾಗಿ ಹಿರಿಯರು ಇರುವ ಕಾರಣಕ್ಕಾಗಿ ಮತ್ತು ಮಕ್ಕಳ ಮತ್ತು ಯುವಕರು ಉದ್ಯೋಗಕ್ಕಾಗಿ ಇತರ ರಾಜ್ಯಗಳು ಮತ್ತು ಇತರ ಜಿಲ್ಲೆಗಳಲ್ಲಿ ಕೆಲಸ ಮಾಡುವ ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ಹಿರಿಯರು ಮಾತ್ರ ಇದ್ದಾರೆ ಮತ್ತು ಹಿರಿಯರಿಗೆ ಆಂಡ್ರಾಯ್ಡ್ ಮೊಬೈಲ್ ಬಳಸಲು ಸಾಧ್ಯವಾಗದ ಕಾರಣಕ್ಕಾಗಿ ಅವರಿಗೆ ಈ ಕೀಪ್ಯಾಡ್ ಮೊಬೈಲ್ಗೆ ನೆಟ್ವರ್ಕ್ ಸಿಗುವಂತ ವ್ಯವಸ್ಥೆ ಆಗ್ಬೇಕನ್ನುವಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಜಿತ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಸದ ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಕಡಿತಗೊಂಡಿದೆ, ನೋಡ್ತಾ ಹೋಗಬಹುದು. ಈಗಾಗಲೇ ಸಾಕಷ್ಟು ಜನರು ಅಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಹೌದು, ಹೈಟೆಕ್ 4G 5G ನೆಟ್ವರ್ಕ್ ಇದೆ, ಬಟ್ ಅಲ್ಲಿನ ಗ್ರಾಮಸ್ಥರು, ಅದು ಕುಗ್ರಾಮ, ಸೊ ಹಾಗಾಗಿ ತುಂಬಾ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೀಪ್ಯಾಡ್ ಬಳಕೆ ಮಾಡೋದ್ರಿಂದ ಆ ಗ್ರಾಮದಲ್ಲಿ ಸಮಸ್ಯೆ ತಲೆದೂರಿದೆ. ಆದಷ್ಟು ಬೇಗ ಈ ಸಮಸ್ಯೆಗೂ ಕೂಡ ಒಂದು ಮುಕ್ತಿ ಸಿಗಬೇಕು. ಸುದ್ದಿ ಮುಂದುವರಿಯುತ್ತೆ.